ಇವರು ಕೇವಲ ಒಬ್ಬ ಕ್ರಿಕೆಟಿಗರಲ್ಲ, ಸೈಲೆಂಟ್ ಆಗಿ ಬಂದು ಮೈದಾನದಲ್ಲಿ ವೈಲೆಂಟ್ ಆಗಿ ಬ್ಯಾಟ್ ಬೀಸುವ ಕ್ಲಾಸಿಕ್ ಕಿಲ್ಲರ್. ರಜತ್ ಪಾಟೀದಾರ್ ಅನ್ಸೋಲ್ಡ್ ನಿಂದ ಆರ್ಸಿಬಿ ಹೀರೋವರೆಗೆ. ಒಂದು ಆರಂಭಿಕ ದಿನಗಳು, ದಿ ಸೈಲೆಂಟ್ ಸ್ಟ್ರಗಲ್. ಜನನ ಜೂನ್ 1993, ಮಧ್ಯಪ್ರದೇಶದ ಇಂದೋರ್ನಲ್ಲಿ. ರಜತ್ ಅವರ ತಂದೆ ಒಬ್ಬ ಉದ್ಯಮಿ. ಮಗ ತನ್ನಂತೆಯೇ ಬಿಸಿನೆಸ್ ಮಾಡಲಿ ಎಂದು ಬಯಸಿದ್ದರು. ಆದರೆ ರಜತ್ಗೆ ಕ್ರಿಕೆಟ್ ಎಂದರೆ ಪ್ರಾಣ. ಆರಂಭದಲ್ಲಿ ಇವರು ಒಬ್ಬ ಬೌಲರ್ ಆಗಿ ಕ್ರಿಕೆಟ್ ಶುರು ಮಾಡಿದ್ದರು. ಆದರೆ ನಂತರ ಅವರ ಕೋಚ್ ಸಲಹೆಯಂತೆ ಬ್ಯಾಟಿಂಗ್ ಕಡೆ ಗಮನ ಹರಿಸಿದರು. 2. ಐಪಿಎಲ್ ಹರಾಜಿನಲ್ಲಿ ಅವಮಾನ, ದಿ ಅನ್ಸೋಲ್ಡ್ ಸ್ಟೋರಿ. 2022ರ ಐಪಿಎಲ್ ಮೆಗಾ ಹರಾಜಿನಲ್ಲಿ ರಜತ್ ಪಾಟೀದಾರ್ ಅವರನ್ನು ಖರೀದಿಸಲು ಯಾವುದೇ ತಂಡ ಮುಂದೆ ಬರಲಿಲ್ಲ. ಅವರು ಅನ್ಸೋಲ್ಡ್ ಆಗಿ ಉಳಿದರು. ಬೇಸರಗೊಂಡ ರಜತ್ ಮನೆಯಲ್ಲಿ ಮದುವೆ ತಯಾರಿ ನಡೆಸುತ್ತಿದ್ದರು. ಮೇ ತಿಂಗಳಲ್ಲಿ ಅವರ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಅಷ್ಟರಲ್ಲಿ ಆರ್ಸಿಬಿ ತಂಡದ ಆಟಗಾರ ಲವ್ನೀತ್ ಸಿಸೋಡಿಯಾ ಗಾಯಗೊಂಡರು. 3. ಮದುವೆ ಕ್ಯಾನ್ಸಲ್, ಮೈದಾನಕ್ಕೆ ಎಂಟ್ರಿ. ದ ಮೂವಿ ಸ್ಟೈಲ್ ಟ್ವಿಸ್ಟ್. ಆರ್ಸಿಬಿ ತಂಡದಿಂದ ಕರೆ ಬಂದ ತಕ್ಷಣ ರಜತ್ ತಮ್ಮ ಮದುವೆಯನ್ನು ಮುಂದೂಡಿದರು. ಮದುವೆ ಮಂಟಪಕ್ಕೆ ಹೋಗಬೇಕಿದ್ದವರು ನೇರ ಮೈದಾನಕ್ಕೆ ಬಂದರು. ಎಲಿಮಿನೇಟರ್ ಮ್ಯಾಚ್ ಹೀರೋ, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಆ ನಿರ್ಣಾಯಕ ಪಂದ್ಯದಲ್ಲಿ ರಜತ್ ಕೇವಲ 54 ಎಸೆತಗಳಲ್ಲಿ 112 ನಕ್ಷತ್ರ ಚಿಹ್ನೆ ರನ್ ಬಾರಿಸಿ ಇತಿಹಾಸ ಬರೆದರು. ಐಪಿಎಲ್ ಪ್ಲೇಆಫ್ನಲ್ಲಿ ಶತಕ ಬಾರಿಸಿದ ಮೊದಲ ಅನ್ಕ್ಯಾಪ್ಡ್ ಆಟಗಾರ ಎಂಬ ಹೆಗ್ಗಳಿಕೆ ಇವರದ್ದಾಯಿತು. 4. ಟೀಮ್ ಇಂಡಿಯಾ ಮತ್ತು ಪ್ರಸ್ತುತ ಸ್ಥಿತಿ. ಟೀಮ್ ಇಂಡಿಯಾ ಮತ್ತು 2026 ಅಪ್ಡೇಟ್. ತಮ್ಮ ಅದ್ಭುತ ಪ್ರದರ್ಶನದಿಂದಾಗಿ ಟೀಮ್ ಇಂಡಿಯಾ ಪರ ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳಲ್ಲಿ ಪದಾರ್ಪಣೆ ಮಾಡಿದರು. ಐಪಿಎಲ್ 2022-26 ರಿಂದ 2025ರ ಮೆಗಾ ಹರಾಜಿನಲ್ಲಿ ರಜತ್ ಪಾಟೀದಾರ್ ಅವರನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು (ಆರ್ಸಿಬಿ) ತಂಡವು ₹11 ಕೋಟಿಗೆ ಉಳಿಸಿಕೊಂಡಿದೆ. ರಿಟೇನ್ಡ್. ಇಂದು ಅವರು ಆರ್ಸಿಬಿ ಬ್ಯಾಟಿಂಗ್ ಲೈನಪ್ನ ಪ್ರಮುಖ ಆಧಾರಸ್ತಂಭ. ಬೌಲರ್ ಟು ಬ್ಯಾಟರ್, ಒಂದು ರೋಚಕ ಬದಲಾವಣೆ. ಆರಂಭಿಕ ಆಸಕ್ತಿ. ರಜತ್ ಪಾಟೀದಾರ್ ಮೊದಲು ಒಬ್ಬ ಆಫ್ ಸ್ಪಿನ್ನರ್ ಆಗಿ ಕ್ರಿಕೆಟ್ ವೃತ್ತಿಜೀವನವನ್ನು ಪ್ರಾರಂಭಿಸಿದ್ದರು. ಆದರೆ ಕ್ಲಬ್ ಕ್ರಿಕೆಟ್ ಆಡುವಾಗ ಅವರ ಬ್ಯಾಟಿಂಗ್ ಶೈಲಿಯನ್ನು ನೋಡಿ ಅವರ ತಂದೆ ಮತ್ತು ತರಬೇತುದಾರರು ಅವರನ್ನು ಬ್ಯಾಟಿಂಗ್ ಕಡೆಗೆ ತಿರುಗಿಸಿದರು. ಇನ್ನು ಅವರು ಸ್ಪಿನ್ನರ್ಗಳ ಪಾಲಿನ ಸಿಂಹಸ್ವಪ್ನವಾಗಿದ್ದಾರೆ. ಗಾಯ ಮತ್ತು ಕಠಿಣ ಸಮಯ, ದಿ ಇಂಜರಿ ಸ್ಟ್ರಗಲ್. 2023ರ ಐಪಿಎಲ್ ಮಿಸ್. 2022ರ ಅದ್ಭುತ ಪ್ರದರ್ಶನದ ನಂತರ 2023ರಲ್ಲಿ ಅವರ ಮೇಲೆ ಭಾರೀ ನಿರೀಕ್ಷೆ ಇತ್ತು. ಆದರೆ ಹೆಬ್ಬೆಳೆಯ ಗಾಯದಿಂದ ಅಕಿಲೆಸ್ ಟೆಂಡನ್ ಅವರು ಇಡೀ ಐಪಿಎಲ್ ಸೀಸನ್ನಿಂದ ಹೊರಗುಳಿಯಬೇಕಾಯಿತು. ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಫಿಟ್ನೆಸ್ ಮರಳಿ ಪಡೆಯಲು ಅವರು ಪಟ್ಟ ಶ್ರಮ ಪ್ರತಿಯೊಬ್ಬರಿಗೂ ಮಾದರಿ. ಸ್ಪಿನ್ ಮಾಂತ್ರಿಕರನ್ನು ಕಾಡುವ ಕಿಲಾಡಿ. ಸ್ಪಿನ್ ಅಟ್ಯಾಕ್. ರಜತ್ ಪಾಟೀದಾರ್ ಅವರನ್ನು ಪ್ರಸ್ತುತ ಭಾರತೀಯ ಕ್ರಿಕೆಟ್ನಲ್ಲಿ ಬೆಸ್ಟ್ ಪ್ಲೇಯರ್ ಆಫ್ ಸ್ಪಿನ್ ಎಂದು ಕರೆಯಲಾಗುತ್ತದೆ. ರಶೀದ್ ಖಾನ್, ಸುನಿಲ್ ನರೈನ್ ಅಂತಹ ಘಟಾನುಘಟಿ ಸ್ಪಿನ್ನರ್ಗಳ ಓವರ್ನಲ್ಲೂ ಕ್ರೀಸ್ಗಿಳಿದು ಸಿಕ್ಸರ್ ಬಾರಿಸುವ ಧೈರ್ಯ ಇವರಿಗಿದೆ. ಆ ಮದುವೆಯ ಕಥೆ ಏನಾಯ್ತು? ಮದುವೆ ಮುಂದೂಡಿ ಆರ್ಸಿಬಿ ತಂಡಕ್ಕೆ ಬಂದ ನಂತರ ಆ ಸೀಸನ್ ಮುಗಿದ ಕೂಡಲೇ ಜುಲೈ 2022ರಲ್ಲಿ ರಜತ್ ಅವರು ತಮ್ಮ ಪ್ರೇಯಸಿ ದಿವ್ಯಾ ಅವರೊಂದಿಗೆ ಸರಳವಾಗಿ ಮದುವೆಯಾದರು. ಆ ಸೀಸನ್ನಲ್ಲಿ ಅವರಿಗೆ ಸಿಕ್ಕ ಯಶಸ್ಸು ಅವರ ಮದುವೆಗೆ ದೊಡ್ಡ ಹೊರೆಯಾಗಿತ್ತು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ, ಧನ್ಯವಾದಗಳು.